ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಹೇರ್ ಫಾಲ್ ಕಂಟ್ರೋಲ್ ಹೇರ್ ಆಯಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಮಗು ಆದಮೇಲೆ ಸಿಕ್ಕಾಬಟ್ಟೆ ಹೇರ್ ಫಾಲ್ ಸ್ಟಾರ್ಟ್ ಆಗೋಯ್ತು. ಲಿಟ್ರಲಿ ಹಿಂಗಂದರೆ ಒಂದಷ್ಟು ಹೇರ್ ಬರ್ತಾ ಇತ್ತು. ಫಸ್ಟ್ ಆಫ್ ಆಲ್ ನಂದು ತಿನ್ ಹೇರ್ ಸ್ಕಾಲ್ಪ್ ಆಗಿದ್ದರಿಂದ ಟೆನ್ಷನ್ ಆಗೋಗ್ಬಿಡ್ತು. ಏನು ಟ್ರೈ ಮಾಡಿದ್ರು ಯಾವುದೂ ವರ್ಕ್ ಆಗ್ತಿರ್ಲಿಲ್ಲ. ಆವಾಗಲೇ ನನಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗಿದ್ದು. ಎಷ್ಟೋ ಇನ್ಫ್ಲುಯೆನ್ಸರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಇದ್ರ ಬಗ್ಗೆ ಮಾತಾಡಿದ್ನ ನೋಡಿ ಇದನ್ನೂ ಒಂದು ಟ್ರೈ ಮಾಡೋಣ ಅತ್ಲಾಗಿ ಅಂತ ಅಂದ್ಕೊಂಡು ತರಿಸ್ದೆ. ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ಮೇಲೆ ನನಗೆ ಡಿಫ್ರೆನ್ಸ್ ಕಾಣಿಸೋಕ್ಕೆ ಶುರು ಆಯಿತು. ಹೇರ್ ಫಾಲ್ ತುಂಬಾ ರೆಡ್ಯೂಸ್ ಆಯಿತು. ಐ ಆಮ್ ಸೋ ಹ್ಯಾಪಿ ವಿತ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ರೀಸೆಂಟಾಗಿ ರೀಸ್ಟಾಕ್ ಕೂಡ ಮಾಡಿದ್ದೆ. ಐ ಥಾಟ್ ನಿಮ್ಮ ಜೊತೆ ಶೇರ್ ಮಾಡುವ ಅಂತ. ಇವತ್ತು ಅನ್ಬಾಕ್ಸಿಂಗ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇದು ಇವರ ಪ್ಯಾಕೇಜಿಂಗ್. ಸೀಕ್ರೆಟ್ ವರ್ತ್ ಶೇರಿಂಗ್. ಇದು ಸೀಕ್ರೆಟ್ ಅವರ ಬ್ಲ್ಯಾಕ್ ಚಾಮ್ ಹೇರ್ ಫಾಲ್ ಕಂಟ್ರೋಲ್ ಆಯಿಲ್. ಇದು ಕೋಕೋನಟ್ ಬೇಸ್ಡ್ ಆಗಿರುತ್ತೆ. ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡೋದ್ರಿಂದ ಡಿಫ್ರೆನ್ಸ್ ಖಂಡಿತ ನೋಡ್ಬೋದು. ಇದನ್ನು 2 to 3 ಟೈಮ್ಸ್ ಅ ವೀಕ್ ಅಪ್ಲೈ ಮಾಡಬೇಕಾಗುತ್ತೆ ಫಾರ್ ಬೆಸ್ಟ್ ರಿಸಲ್ಟ್ಸ್. ಇದನ್ನು ಹೇರ್ ವಾಶ್ ಮಾಡೋ ಮುಂಚೆ 3 to 4 hours ಮುಂಚೆನೂ ಯೂಸ್ ಮಾಡ್ಬೋದು, ಅಥವಾ ಓವರ್ ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ಕೂಡ ತಲೆ ಸ್ನಾನ ಮಾಡ್ಬೋದು. ಎರಡೂ ಕೂಡ ಬೆಸ್ಟ್. ನನಗೆ ಈ ಪ್ರಾಡಕ್ಟ್ ವರ್ಕ್ ಆಗಿದೆ. ರೀಸೆಂಟ್ ಟೈಮ್ಸಲ್ಲಿ ಎಲ್ರಿಗೂ ಹೇರ್ ಫಾಲ್ ಸಮಸ್ಯೆ ಇದ್ದೇ ಇರುತ್ತೆ. ಐ ಹೋಪ್ ನಿಮ್ಗೆ ಯಾರಿಗಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ. ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಬೈ ಬಾಯ್.